ನಂತರ ಸ್ಟ್ರೈಕ್ ಮಾಡೋದು, ನಮಗೆ ಈ ಬೇಡಿಕೆ ಈಡೇರಿಸ್ರಿ, ಈ ಬೇಡಿಕೆ ಈಡೇರಿಸ್ರಿ. ಯಾಕಂದರೆ ಒಂದು ಉದ್ಯಮ ಯಶಸ್ವಿ ಆಗಬೇಕಾಗಿದ್ದಪ್ಪ ಅಂತಂದ್ರೆ ಅದು ಮಾರ್ಕೆಟ್ ಒಳ್ಳೆ ಚೆನ್ನಾಗಿ ಬರಬೇಕಾಗ್ತದೆ, ಕ್ವಾಲಿಟಿ ಪ್ರಾಡಕ್ಟ್ ರೆಡಿ ಆಗಬೇಕಾಗ್ತದೆ ರೀ. ಎಲ್ಲರೂ ಶ್ರಮ ಕೂಡಿದಾಗ ಒಂದು ಒಳ್ಳೆಯದು ಬರಲಿಕ್ಕೆ ಸಾಧ್ಯ ಇದೆ. ಹೋಗ್ಬಿಟ್ಟು ಇಂಡಿಯಾದಲ್ಲಿ ಏನೋ ಒಂದಿಷ್ಟು ನಾವು ಏನೋ ಎಲ್ಲೇನೋ ಇಲ್ಲಪ್ಪ ಮಾಲೀಕರು ಅಥವಾ ಕೆಲಸ ತೊಗೊಳ್ಳೋಂಥವ್ರು ಬಂಡವಾಳಶಾಹಿಗಳು ದುಷ್ಟರದಾರ ಭಾಳ ದುಡಿಸುತ್ತಾರೆ ತನ್ನೋರು. ಆದರೆ USSRದಲ್ಲೇ ಅಲ್ಲಿದ್ದಂಥ ಸರ್ಕಾರ, ಕಾರ್ಮಿಕರ ಸರ್ಕಾರ ಅಲ್ಲೇ ಯಶಸ್ಸು ಆಗಲಿಲ್ಲ ಅನ್ನೋದಕ್ಕೆ ಇವತ್ತು ಪ್ರಶ್ನೆಗಳು ಉತ್ತರ ಹುಡುಕಬೇಕಾಗಿದೆ. ನಮ್ಗೆ ಇವತ್ತು ಮತ್ತೆ ಶುರು ಅದ, ನಮ್ಗೆ ಕೆಲಸ ಕಡಿಮೆ ಮಾಡಿಸ್ರಿ ಅಂತ ಕಾರ್ಮಿಕರಿಗೆ ಹೇಳ್ತಾರೆ. ಇಲ್ಲ ನಿಮ್ಗೆ 10 ತಾಸನ ಅಂತ ಇವರು ಅಂತ ಇದ್ದಾರೆ. ಹೀಗಾಗಿ ತಿಕ್ಕಾಟದಿಂದಾಗಿ ಈ ದೇಶದ ಕಾನೂನುಗಳನ್ನೆಲ್ಲ ಝಾಳ ಆಗಿರ್ಬಿಟ್ಟು ಅದರಲ್ಲೂ ಬಂಡವಾಳಶಾಹಿಗಳ ಕೈಯಲ್ಲೇ, ಕಾರ್ಪೊರೇಟರ್ ಕೈಯಲ್ಲೇ ಅಧಿಕಾರಿ ಇರೋದ್ರಿಂದಾಗಿ ಅವರ ಎಷ್ಟು ಸಾಧ್ಯದ್ರು ಅಷ್ಟ ಆ ಉದ್ಯೋಗ ಬಂದ್ ಮಾಡೋದು ಇದು ಮಾಡಿಬಿಟ್ರು. ಉದ್ಯೋಗಗಳನ್ನ, ಕಾರ್ಖಾನೆಗಳು ಬಂದ್ ಮಾಡೋದು, ಕಾರ್ಮಿಕರು ಹೊರಗೆ ಇಟ್ಟು ಬಿಡುವಂಥದ್ದು. ಇವತ್ತು ಕಾರ್ಮಿಕರು ಬೀದಿಗೆ ಬೀಳುವಂಥ ಪ್ರಸಂಗ ಬರೋದು ಕಾರಣ ಸ್ವತಃ ಕಾರ್ಮಿಕರು ಹೌದು ಮತ್ತು ನಮ್ಮ ವ್ಯವಸ್ಥೆನೂ ಹೌದು. ಅಂದರೆ ನಾಯಕರು ನಮ್ಮಲ್ಲಿ ಬರಲಿಲ್ಲ, ದಿಟ್ಟವಾಗಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಇಬ್ಬರಿಗೂ ಹೇಳುವಂಥದ್ದು, ಕಾರ್ಮಿಕರಿಗೆ ಪ್ಲಸ್ ನಮ್ಮ ಈ ಕೆಲಸ ಕೊಡುತ್ತಿರುವಂಥ ಬಂಡವಾಳಶಾಹಿಗಳಿಗೇನ್ರಿ, ವ್ಯಾಪಾರಿಗಳಿಗೇನ್ರಿ, ವಾಣಿಜ್ಯ ಒಂದು ಏನಪ್ಪ ಕೆಲಸಗಳು ಮಾಡುವಂಥವ್ರಿಗಾಗಲಿ. ಯಾಕಂದ್ರೆ ಅಂಗಡಿ, ಕರ್ನಾಟಕದ ಅಂಗಡಿಗಳಲ್ಲಿ ಆಗಲಿ, ವಾಣಿಜ್ಯ ಕೇಂದ್ರಗಳಲ್ಲಿ ಆಗಲಿ, ಇನ್ನುಳಿದ ಯಾವುದೇ ಕಡೆಯಲ್ಲೇ ಏನಪ್ಪ ಅಂದ್ರೆ ಕೆಲಸ 10 ತಾಸು ಮಾಡಿಸುವಂಥದ್ದು ರೂಲ್ಸ್ ತರಬೇಕು, ಪೇಮೆಂಟ್ ಹೆಚ್ಚು ಮಾಡಿಸ್ಬೇಕು ಅನ್ನೋದು ಎರಡೂ ಅದಾವೆ. ಸರಿ, ಕಾರ್ಮಿಕರಿಗೆ ಕೇಳೋದು ಪೇಮೆಂಟ್ ಹೆಚ್ಚು ಮಾಡಿರಿ, ಕೆಲಸ ಕಡಿಮೆ ಮಾಡಿಸ್ರಿ ಅಂತ ಹೇಳಿ ಸರಿ. ಆದರೆ ಆ ಪ್ರಕಾರದ